ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ಒಂದು ಆರೋಗ್ಯಕರ ಟೀ ಮಾಡ್ತಾ ಇದ್ವಿ. ಅದುವೇ ದಾಸವಾಳದ ಹೂವಿನ ಟೀ. ಹೇಳ್ತಾರ, ಒಂದು ಕೋಲ್ಡ್ ಆಗಿ ಕುಡಿಯೋದು, ಇನ್ನೊಂದು ಬೆಚ್ಚಗೆ ಕುಡಿಯೋದು. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಅದರಲ್ಲೂ ಬಿ ಪಿ ಶುಗರ್ ಇರೋರಿಗೆ ತುಂಬಾ ಒಳ್ಳೆಯದು. ಬಿ ಪಿ ಇರೋರು ಈ ದಾಸವಾಳದ ಜ್ಯೂಸ್ ಟೀ ಮಾಡ್ಕೊಂಡು ಕೊಟ್ಟರೆ ಬಿ ಪಿ ಕೂಡ ಕಂಟ್ರೋಲ್ ಬರುತ್ತದೆ. ಬೊಜ್ಜು ಅಂದರೆ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತದೆ. ಇನ್ನೂ ಅನೇಕ ರೀತಿಯ ಬೆನಿಫಿಟ್ಗಳಿರುತ್ತದೆ. ಕೂದಲಿನ ಆರೋಗ್ಯಕ್ಕೂ ಕೂಡ ಈ ದಾಸವಾಳದ ಹೂವು ಎಲೆ ತುಂಬಾ ಒಳ್ಳೆಯದು. ಈ ಮಲೆನಾಡು ಸೈಡಲ್ಲೆಲ್ಲ ದಾಸವಾಳದ ಎಲೆನೂ ಕೂಡ ಅಡುಗೆಲಿ ಉಪಯೋಗ ಮಾಡ್ತಾರೆ. ದಾಸವಾಳದ ಹೂವು ಗೊಜ್ಜು, ಚಿತ್ರಾನ್ನಕ್ಕೆಲ್ಲ ಹೂವಿನ ದಳಗಳನ್ನು ಯೂಸ್ ಮಾಡಿ ಮಾಡ್ತಾರೆ. ನಾನು ಕೂಡ ಮಾಡಿದ್ದೀನಿ. ನನ್ನ ಚಾನಲ್ ನೋಡಿ ದಾಸವಾಳದ ಹೂವಿನ ಗೊಜ್ಜು ರೆಸಿಪಿ ತುಂಬಾ ಚೆನ್ನಾಗಿರ್ತದೆ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಶುಗರ್ ಇರೋರು ಕೂಡ ಒಳ್ಳೆಯದು, ಕಂಟ್ರೋಲ್ ಮಾಡುತ್ತೆ ಇದು. ಈಗ ಇದು ಟೀ ಮಾಡೋಣ. ಮೊದಲಿಗೆ ಹೂವು ಎಲ್ಲ ಕಿತ್ಕೊಳ್ಳೋಣ. ಕೂದಲು ಚೆನ್ನಾಗಿ ಬೆಳೀತದೆ. ಇದು ಕೂದಲಿನ ಆರೋಗ್ಯ ಕೂಡ ಹೆಚ್ಚಿಸುತ್ತದೆ ಈ ದಾಸವಾಳದ ಹೂವು. ನೋಡಿ, ನಮ್ಮ ಮನೆಯಾಗಿರುತ್ತೆ ಹೂವನ್ನ ಕಿತ್ಕೋತಾ ಇರೋದು. ತುಂಬ ಹೂವು ಬಿಟ್ಟಿದೆ. ಈಗ ದಾಸವಾಳ ಕೂಡ ಇದ್ರ ಎಲೆ ಹೂವು ಟೀಗೆ ಮತ್ತು ಆರೋಗ್ಯಕ್ಕೆ ಅಲ್ಲದೆ ದೇವ್ರ ಪೂಜೆಗೆ ಒಂದು ತುಂಬಾ ಶ್ರೇಷ್ಠ. ಅದನ್ನು ಕೆಂಪು ದಾಸವಾಳ ಎಲೆ ಅಂತೂ ದೇವ್ರ ಪೂಜೆಗೆ ತುಂಬಾ ಶ್ರೇಷ್ಠ. ನೋಡಿ, ದಾಸವಾಳದು ಒಂದು ಬುಟ್ಟಿ ತುಂಬ ಬಂದಿದೆ. ಈಗ ಇದನ್ನು ಒಂದು ಸಲ ಹೂವನ ನೀರಲ್ಲಿ ತೊಳ್ಕೊಂಡು ಟೀ ಮಾಡೋಣ ಬನ್ನಿ. ಹೂಗಳ ದಳದ ತೊಟ್ಟನೆಲ್ಲ ಈ ರೀತಿ ಬಿಡಿಸ್ಕೊಳ್ಳೋಣ. ಬಿಡಿಸ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಎಲ್ಲನೂ. ಮೊದಲಿಗೆ ನೋಡಿ, ಹೂವನ್ನೆಲ್ಲ ಒಂದ್ಸಲ ತೊಳ್ಕೊಳ್ಳೋಣ. ಧೂಳೆಲ್ಲ ಇರುತ್ತಲ್ಲ, ಒಂದ್ಸಲ ನೀರಲ್ಲಿ ತೊಳ್ಕೊಂಡು ಸಾಕು. ಈ ರೀತಿ ಅಜ್ಜಿಬಟ್ಟಿ ನೀರೆಲ್ಲ ಸೋರಿಸ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿ, ಒಲೆ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೆ. ಈಗ ಹೂಗಳನ್ನೆಲ್ಲ ಹಾಕ್ಕೊಳ್ಳೋಣ. ಒಂದು ಕುದಿ ಬರಲಿ. ನೋಡಿ, ಮಾಡ್ತಾ ಇದೆ. ಈಗ ಅದ್ರ ಬಣ್ಣ ಎಲ್ಲ ಬಿಟ್ಕೊಡ್ತೈತೆ. ನೋಡಿ ಯಾವ ಕಲರ್ ಬಂದಿದೆ ಅಂತ. ನೋಡಿ, ಚೆನ್ನಾಗಿ ಮಳ್ತಾ ಇದೆ. ನೊರೆ ಬರ್ತಾ ಇದೆ. ನೋಡಿ, ಚೆನ್ನಾಗಿ ಬಾಯಿದೆ. ಅದರ ಬಣ್ಣ, ಅದರ ರಸ ಎಲ್ಲ ಬಿಟ್ಕೊತೈತೆ. ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ನೋಡಿ, ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ಈಗ ಈ ದಾಸವಾಳ ಟೀ ಮಾಡ್ಕೊಂಡಿದ್ದೀವಲ್ಲ, ಈ ನೀರು ಬಿಸಿ ಇರೋದು ತಣ್ಣಗಾಗಲಿ. ನೋಡಿ, ತಣ್ಣಗಾಗಿದೆ. ಈಗ ಒಂದು ಮ್ಯಾಜಿಕ್ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಗ್ಲಾಸ್ಗೆ ಹಾಕ್ಕೊಂಡಿದೆ. ಈಗ ಯಾವ ಕಲರ್ ಇದೆ ಅಬ್ಸರ್ವ್ ಮಾಡಿ. ನೋಡಿ, ಒಂಥರ ನೇರಳೆ ಕಲರ್ ಬಣ್ಣ ಬಂದಿದೆ. ಈಗ ಇದಕ್ಕೆ ನಿಂಬೆಹಣ್ಣು ಸೇರಿಸಿದ್ರೆ ಯಾವ ಕಲರ್ ಆಗುತ್ತೆ ನೋಡಿ. ನೋಡಿ, ರೆಡ್ ಕಲರ್ಗೆ ತಿರ್ಕೊತೈತೆ. ನೋಡಿದ್ರ ಮ್ಯಾಜಿಕ್ಕು? ಮೊದಲು ಯಾವ ಕಲರ್ ಇತ್ತು, ಈಗ ಯಾವ ಕಲರ್ ಆಗಿದೆ. ಈಗ ಇದಕ್ಕೆ ನಿಂಬೆಹಣ್ಣು ರಸನ ಸೇರಿಸ್ಕೊಳ್ಳೋಣ. ಸೊ ಆಗಲೇ ಗ್ಲಾಸಲ್ಲಿ ಹಾಕ್ಕೊಂಡಿದ್ದು ತೋರಿಸಿದ್ದು ಇದಕ್ಕೆ ಎಲ್ಲವನ್ನು ಸೇರಿಸ್ಕೊಳ್ಳೋಣ. ನೋಡಿ, ಮೊದಲೇ ಆಗಿತ್ತು, ಈಗ ಯಾವ ಕಲರ್ ಆಗಿದೆ. ಶ್ರೀ ಸೇರಿಸ್ಕೊಳ್ಳೋಣ. ಕಾಮಕಸ್ತೂರಿ ಬೀಜ, ಇದು ಕೂಡ ದೇಹಕ್ಕೆ ತಂಪು. ದಾಸವಾಳದ ಕೂಡ ದೇಹಕ್ಕೆ ತುಂಬಾ ತಂಪು. ನೋಡಿ, ಜೇನುತುಪ್ಪ ಕೂಡ ಸೇರಿಸ್ಕೊಳ್ಳೋಣ. ಇದು ರಕ್ತಕ್ಕೆ ಬೇಗ ಸೇರಿಸ್ಕೊತೈತೆ, ಅದರಿಂದ ಇದಕ್ಕೆ ಜೇನುತುಪ್ಪ ಕೂಡ ಹಾಕ್ಕೋಬೇಕು. ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಯೂಸ್ ಮಾಡಬಾರ್ದು. 3-4 ಟೇಬಲ್ ಸ್ಪೂನ್ ಹಾಕ್ಕೊಳ್ಳೋಣ.
ನೋಡಿ ಐಸ್ ಕ್ಯೂಬ್ ಕೂಡ ಹಾಕ್ಕೊಳ್ಳೋಣ. ಬೇಡದೇವರು ಹಾಗೆ ಸಹ ಕುಡಿಬೋದು. ಬೆಚ್ಚಗಿರೋ ಇದಕ್ಕೆ ಹಾಕ್ಕೊಂಡು ಜೇನುತುಪ್ಪ ಬಿಸಿಗೆ ಹಾಕ್ಕೋಬಾರ್ದು, ಬೆಚ್ಚಗಿರೋ ಟೀಗೇ ಹಾಕ್ಕೋಬೇಕು. ಈಗ 2 ಗ್ಲಾಸ್ಗೂ ಐಸ್ ಕ್ಯೂಬ್ ಹಾಕ್ಕೋತಾ ಇದ್ದೀವಿ. ಕೋಲ್ಡ್ ಕುಡಿಯೋರು ಹಾಗೆ ಕೂಡ ಕುಡಿಬೋದು. ಈಗ ಗ್ಲಾಸ್ಗೆ ಹಾಕ್ಕೊಳ್ಳೋಣ ದಾಸವಾಳ ಟೀ. ಈಗ ಆರೋಗ್ಯಕರ ದಾಸವಾಳದ ಟೀ ರೆಡಿಯಾಗಿದೆ. ಸೊ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀವಿ ನಾನು ಗೌರಿ ಹೇಗಿದೆ ಅಂತ, ಮತ್ತು ಇದರ ಬೆನಿಫಿಟ್ ಕೂಡ ತಿಳಿಸ್ತೀವಿ ನೋಡಿ. ದಾಸವಾಳದ ಟೀ, ಆರೋಗ್ಯಕರ ಒಂದು ದಾಸವಾಳದ ಟೀ ರೆಡಿಯಾಗಿದೆ. ಇದನ್ನು ಯಾರ್ಯಾರು ಕುಡಿಬಾರ್ದು ಅಂದರೆ ಪ್ರೆಗ್ನೆಂಟ್ ಲೇಡೀಸ್ಗೂ ಮತ್ತು BP ಲೋ ಇರೋರು ಇದನ್ನು ಕುಡಿಬಾರ್ದು. ಯಾಕಂದರೆ BP ಲೋ, ಇದು BP ಲೋ ಮಾಡೋದ್ರಿಂದ BP ಲೋ ಇರೋರು ಕುಡಿಬಾರ್ದು. BP ಹೈ ಇರೋರು ಇದನ್ನು ಸೇವಿಸ್ಬೋದು. ಶುಗರ್ ಪೇಷಂಟು ಕೂಡ ಸೇವಿಸ್ಬೋದು. ಮತ್ತು ದಾಸವಾಳದ ಹೂವು, ಅದರ ಎಲೆ ರುಬ್ಬಿ ಹಾಕೋದ್ರಿಂದ ಅದು ಲೋಳೆ ಥರ ಬರುತ್ತೆ. ಅದು ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ, ಅದರ ಬೆಳವಣಿಗೆ ಕೂಡ ತುಂಬಾ ಒಳ್ಳೆಯದು. ಫೇಶಿಯಲ್ ಕೂಡ ಆಗುತ್ತದೆ. ಮಕ್ಕಳು ಕೂಡ ಇದು ಹಾಕೋಬೋದು, ಶೈನಿಂಗ್ ಬರುತ್ತೆ. ಮತ್ತು ಈ ದೇವ್ರ ಪೂಜೆಗೂ ಶ್ರೇಷ್ಠ. ಆರೋಗ್ಯಕ್ಕಂದು ತುಂಬಾ ಉತ್ತಮ ಬೆನಿಫಿಟ್ಗಳು ಸಿಗುತ್ತದೆ. ಅದರಲ್ಲಿ ಆ್ಯಂಟಿಬಯೋಟಿಕ್ ಇದೆ. ಮತ್ತು ಇದು ಕುಡಿಯೋದ್ರಿಂದ ನಮ್ಮ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ, BP ಶುಗರ್ ಕಂಟ್ರೋಲ್ ಬರುತ್ತದೆ, ಕಣ್ಣಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇದರಲ್ಲಿ ವಿಟಮಿನ್ C ಇರೋದ್ರಿಂದ ತುಂಬಾ ದೇಹಕ್ಕೆ ಒಳ್ಳೆಯದು. ಸೊ ಈಗ ಟೇಸ್ಟ್ ಮಾಡಿ ನೋಡಿರ್ತೀವಿ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ, ತಂಪು ಪಾನೀಯ. ಇದು ಬೇಸಿಗೆಯಲ್ಲಿ ಕೂಡ ತಂಪು. ಈ ದಾಸವಾಳ ದೇಹಕ್ಕೆ ತಂಪನ್ನು ಕೂಡ ಒದಗಿಸೋದು. ಅದರಲ್ಲೂ ಬೇರೆ ಹಾಕ್ತೀವಿ, ಇದು ಕೂಡ ತಂಪು. ಎರಡು ತಂಪು. ಐಸ್ ಕ್ಯೂಬ್ ಹಾಕಿದೆ, ಇದು ತುಂಬಾ ಕೂಲಾಗುತ್ತೆ. ಎಲ್ಲ ಕಾಲದಲ್ಲೂ ಇದು ಸೇವಿಸ್ಬೋದು. ಕೆಲವರು ಐಸು ಮತ್ತು ಕೋಲ್ಡ್ ಬೇಡ ಅನ್ನೋದು. ಬೆಚ್ಚಗೆ ಆದಮೇಲೆ, ಇದು ಬಾಯ್ಲ್ ಆದಮೇಲೆ, ಬೆಚ್ಚಗಾದಮೇಲೆ ನಿಂಬೆಹಣ್ಣು ಮತ್ತು ಜೇನುತುಪ್ಪ ಹಾಕೊಂಡು ಕೂಡ ಕುಡಿಬೋದು. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಆರೋಗ್ಯಕ್ಕಂತೂ ಒಳ್ಳೆಯದು. ಪ್ರತಿನಿತ್ಯ ಈ ದಾಸವಾಳದ ಹೂವಿನ ಟೀ ಕುಡಿಬೋದು. ಹೂವು ಮತ್ತು ಎಲೆಯಿಂದ ಖಾದ್ಯಗಳು ತಯಾರಿಸ್ತಾರೆ, ರೆಸಿಪಿಗಳನ್ನೆಲ್ಲ. ಸೊ ನೀವು ಮಾಡಿ ನೋಡಿ. ನಮ್ಮ ಚಾನಲ್ಗೆ ಏನಾದರೂ ನೀವು ಹೊಸಬರಾಗಿದ್ದ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಳಗ್ಗೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ. ನೋಡಿ ಚೆನ್ನಾಗಿದೆ ನೋಡಿ, ಗೌರಿ ಎಲ್ಲ ಕುಡಿಬಿಟ್ಲು. ಇದು ಕೂಡ ಕುಡಿತಾಳಂತೆ, ನಾವು ಕೂಡ ದಿನ ಕುಡಿತೀವಿ. ಸೊ ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಕರೇ ತುಂಬ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಕೂಡ ಪೂರ್ತಿ ಖಾಲಿ ಮಾಡ್ತೀನಿ, ನೋಡ್ತಾ ಇರಿ. ನಾನು ಖಾಲಿ ಮಾಡಿಬಿಟ್ಟಿದ್ದೀನಿ. Ay, tena kantarla.